ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಭೂಮಿನ ಕಾಪಾಡಿಕೊಂಡು ಅಜಿತ್ ರೂಮಿಗೆ ಕರ್ಕೊ ಬಂದಾಗ ಕೇಳ್ತಾ ಇರ್ತಾನೆ ಟೆನ್ಷನ್ ಮಾಡಿಕೊಂಡು, ಅಲ್ಲ ಎಚ್ಚರ ತಪ್ಪೋರ್ಗೂ ಸಹ ನೀನು ಯಾಕೆ ಉಸಿರನ್ನ ಬಿಗಿಯಾಗಿ ಇಟ್ಕೊಂಡಿದ್ದೆ? ಫಸ್ಟ್ ಆಫ್ ಆಲ್ ಯಾಕೆ ನೀನು ಸ್ಟೋರ್ ರೂಮ್ಗೆ ಹೇಳ್ದೆ ಹೋಗ್ಬಿಟ್ಟೆ, ನಮಗೆಲ್ಲ ಹೇಳ್ದಲೆ ಯಾಕೆ ಹೋದೆ ಅಂತ ಕೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ಶಾಕ್ ಆಗಿ ಭೂಮಿನ ನೋಡ್ತಾ ಇರ್ತಾರೆ. ಆದರೆ ಭೂಮಿ ಮಾತ್ರ ಈ ಕಡೆ ಅಶ್ವಿನಿನೇ ನೋಡ್ತಾ ಇರ್ತಾಳೆ. ಆವಾಗ ಸಂಗೀತ ಕೇಳ್ತಾಳೆ, ಅಮ್ಮ ನೀನು ಯಾಕೆ ಸ್ಟೋರ್ ರೂಮ್ಗೆ ಹೋದೆ, ಏಳು ಭೂಮಿ ಅಂತ ಅನ್ಬೇಕಾದ್ರೆ ಈ ಕಡೆ ಇನ್ನೇನು ಹೇಳ್ಬಿಡ್ತಾಳೆ ಅನ್ನೋ ನನ್ನ ಹೆಸರು ಅಂತ ಅಶ್ವಿನಿಗೂ ತುಂಬ ಒಳೊಳಗೆ ಭಯ ಆಗ್ತಾ ಇರುತ್ತೆ. ಅಪೇಕ್ಷನಿಗೂ ಸಹ ತುಂಬ ಟೆನ್ಷನ್ ಆಗ್ತಿರುತ್ತೆ. ಆದರೆ ತನ್ನ ಮನಸ್ಸಲ್ಲಿ ಭೂಮಿ ಹೇಳ್ಕೊತಾ ಇರ್ತಾಳೆ, ಇವಾಗ ನಾನೇನಾದರೂ ಇವಳು ಹೆಸರು ಹೇಳಿದರೆ ಸುಮ್ಮನೆ ಶ್ರವಣ್ ಸರ್ಗೆ ಬೇಜಾರಾಗುತ್ತೆ, ಆಮೇಲೆ ನಾನೇ ಒಂದು ಕೈ ನೋಡ್ಕೋತೀನಿ ಅಂದ್ಬಿಟ್ಟು ಇಷ್ಟು ವರ್ಷದಿಂದ ನಾನು ಸ್ಟೋರ್ ರೂಮ್ನ ನೋಡೇ ಇರಲಿಲ್ಲ, ಇಲ್ಲಿ ಬಂದಾಗಿಂದಲೂ ಸಹ ನೋಡಿರಲಿಲ್ಲ, ಅದಕ್ಕೋಸ್ಕರ ನೋಡೋಣ ಅಂತ ಹೋಗಿದ್ದೆ ಅಂತ ಸುಳ್ಳು ಹೇಳಿದಾಗ ಈ ಕಡೆ ಮನಸ್ವಿನಿಗೆ ಹಾಗೆ ಇದೇನು ಈ ಥರ ಹೇಳಿದ್ದಲ್ಲ ಅಂತ ಫೀಲ್ ಆಗ್ತಾ ಇರುತ್ತೆ. ಆವಾಗ ಆದರೂ ಸಹ ಅಜಿತ್ಗೆ ಡೌಟ್ ಬರ್ತಾ ಇರುತ್ತೆ. ಆಮೇಲೆ ಅಲ್ಲಿಗೆ ಯಾಕೆ ಹೋಗಿದ್ದೆ ಅಂತ ಈ ಕಡೆ ಸಂಗೀತ ಕೇಳ್ತಾ ಇರಬೇಕಾದ್ರೆ ಏನಾದರೂ ಇರ್ಬೋದಲ್ವ, ಏನಿದೆ ನೋಡೋಣ ಅಂತ ಹೋಗಿದ್ದೆ, ಹೋಗಿದ ತಕ್ಷಣ ಅಲ್ಲಿ ಲಾಕ್ ಹಾಕೋಬಿಡ್ತು ಅಂತ ಅಂದಾಗ ಅಜಿತ್ಗೆ ಅನುಮಾನ ಜಾಸ್ತಿ ಆಗ್ತಾ ಇರುತ್ತೆ. ಆದರೂ ಅಲ್ಲಿಗೆ ಯಾಕಮ್ಮ ಹೋಗಿದ್ದೆ ಅಂತ ಸಂಗೀತ ಬೈತಾ ಇರ್ತಾಳೆ. ಅಲ್ಲಿ ನಮಗೆ ಏನೇನು ಬೇಡ ಥಿಂಗ್ಸ್ ಎಲ್ಲ ವೇಸ್ಟೇಜ್ನೆಲ್ಲ ನಾನು ಅಲ್ಲಿಗೆ ಹಾಕಿದ್ದೀನಿ, ಅದಕ್ಕೆ ಆ ಸ್ಟೋರ್ ರೂಮ್ಗೆ ನೀನು ಹೋಗ್ತಾರ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಸಂಗೀತ ಹೇಳ್ತಾ ಇರ್ತಾಳೆ, ಅಲ್ಲ ಸ್ಟೋರ್ ರೂಮ್ಗೆ ಯಾಕೆ ಹೋದೆ ಅಂತಂದಾಗ ಬೇಕಿತ್ತು ಅಂತ ಹೋಗಿದ್ದೆ ಅಂತ ಅನ್ಬೇಕಾದ್ರೆ ಆ ಲಾಕ್ ಹೇಳಿದ್ರೆ ಬರ್ತಿತ್ತಲ್ವ ಅಂದಾಗ ಅಯ್ಯೋ ಗೊತ್ತಿಲ್ಲ ಸಡನ್ನಾಗಿ ಲಾಕ್ ಆಯಿತು ಅಂತ ಅಂದಾಗ ಅದೇಗೆ ಲಾಕ್ ಆಯಿತು ಅಂತ ಅಜಿತ್ ಕೂಗಾಡ್ತಿರ್ಬೇಕಾದ್ರೆ ಬಿಡೋ ಒಂದೊಂದ್ಸಲ ಆಗುತ್ತೆ, ನಾನು ಪಲ್ಲವಿಗೆ ಹೇಳಿದ್ದೆ ಸರಿ ಮಾಡ್ಸೋಕ್ಕೆ ಅಂತ, ಆದರೆ ನಾನು ಹೇಳಿದ್ರೆ ಬರೋದು ಅದೇ ನನಗೆ ಡೌಟ್ ಅಂತ ಈ ಕಡೆ ಸಂಗೀತ ಹೇಳ್ತಾ ಇರಬೇಕಾದ್ರೆ ಅದೆಲ್ಲ ಗೊತ್ತಿಲ್ಲ ಅತ್ತೆ, ಒಳಗಡೆ ಕಂಠ ವಾಸನೆ ಬರ್ತಿತ್ತು, ನನಗೆ ಉಸಿರನ್ನ ಬಿಗ್ಗೆಗೆ ಇಟ್ಕೊಂಡು ಹಾಗೆ ತಲೆ ಸುತ್ತಿ ಬಿದ್ದುಬಿಟ್ಟೆ, ನನಗೆ ಎಚ್ಚರಿಕೆನೇ ಆಗಲಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಶ್ವಿನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಆವಾಗ ಅಜಿತ್ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ನಿಜಕ್ಕೂ ಇದನ್ನೇ ನಡೆದಿದ್ದು ಅಥವಾ ಯಾರನ್ನಾದ್ರೂ ಸೇವ್ ಮಾಡೋಕ್ಕೆ ನೀನು ಈ ಥರ ಸುಳ್ಳು ಹೇಳ್ತಿದ್ಯಾ ಅಂತ ದೇವಿಯನ ಕಡೆ ನೋಡಿಕೊಂಡು ಹೇಳ್ತಾ ಇರಬೇಕಾದ್ರೆ ದೇವಿಯನಿಗೆ ಅವಳು ಬಂದು ಕಣ್ಣೀರು ಹಾಕ್ತಾ ಇರ್ತಾಳೆ. ಈ ಕಡೆ ಅಶ್ವಿನಿ ಮಾತ್ರ ತುಂಬ ಭಯ ಆಗ್ತಾ ಇರುತ್ತೆ. ಆವಾಗ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ, ನಿಜ ಹೇಳು ಅಥವಾ ಯಾರಾದರೂ ನಿನ್ನನ್ನು ಬೇಕು ಅಂತ ಕಳಿಸಿದ್ರ ಅಂತ ಅನ್ಬೇಕಾದ್ರೆ ಅಪೇಕ್ಷೆನೂ ಸಹ ಹಾಗೆ ನೋಡ್ತಾ ಇರ್ತಾಳೆ. ಆವಾಗ ಇನ್ನೇನು ಇಲ್ಲ ಅಂತ ನಿಜ ದೇವಿಯಾನಿ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಸಂಗೀತ ಬನ್ನಿ ಬನ್ನಿ ಎಲ್ಲರೂ ಆಯಿತಾ, ಡಾಕ್ಟರ್ ಹೇಳ್ದಾರೆ ತಾನೇ ರೆಸ್ಟ್ ಮಾಡಬೇಕು ಅಂತ, ಎಲ್ಲರೂ ಕೂತ್ಕೊಂಡು ಡಿಸ್ಟರ್ಬ್ ಮಾಡಬಾರ್ದು, ಅಜಿತ್ ನೀನು ಅವಳ ಜೊತೆ ಇರೋ ಅಂದ್ಬಿಟ್ಟು ಎಲ್ಲರೂ ಹೊರಗಡೆ ಕಳಿಸ್ತಾ ಇರ್ತಾಳೆ. ಈ ಕಡೆ ದೇವಿಯಾನಿ ಮತ್ತು ಸಂಗೀತ ಬಂದಾಗ ಸಂಗೀತಗೆ ಹೇಳ್ತಾ ಇರ್ತಾಳೆ ದೇವಿಯಾನಿ, ನೋಡ್ದ ನಿನ್ನ ಮಗ ನನ್ನನ್ನು ಅನುಮಾನ ದೃಷ್ಟಿಲೇ ನೋಡ್ತಾ ಇದ್ದೇನೆ, ತನ್ನ ಹೆಂಡತಿಗೆ ಈ ಥರಕ್ಕೆ ಪರಿಸ್ಥಿತಿಗೆ ನಾನೇ ಕಾರಣ ಅಂತ ಇದ್ದೇನೆ ಅಂದಾಗ ನಾನೆಲ್ಲನೂ ಗಮನಿಸ್ತಿದ್ದೆ ದೇವಿಯಾನಿ, ಆದರೂ ಎಲ್ಲರ ಮುಂದೆ ದೊಡ್ಡದಾಗಬಾರ್ದು ಈ ವಿಚಾರ ಅಂತ ನೀನು ಇಲ್ಲಿ ಕರ್ಕೊಬಂದೆ ಅಂತ ಸಂಗೀತ ಹೇಳ್ತಾ ಇರ್ತಾಳೆ. ಆಮೇಲೆ ಮತ್ತೆ ಸಂಗೀತ ಹೇಳ್ತಾಳೆ, ಇದರಲ್ಲಿ ನಿಂದು ಕೈವಾಡ ಇಲ್ಲ ತಾನೆ ಅಂತ ಅಂದಾಗ ದೇವಿಯಾನಿಗೆ ಶಾಕ್ ಆಗಿ, ಏನು ಸಂಗೀತ ನೀನು ಸಹ ನನ್ನನ್ನು ಅನುಮಾನ ಪಡ್ತಿದ್ಯಾ ಅಂದಾಗ ನನ್ನ ಮಗನ ಡೌಟು ನಿಜ ಆಗ್ದಲೇ ಇರಲಿ ಅಂತ ನಿರೀಕ್ಷೆ ಮಾಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿ ಅಜಿತ್ ಸಹ ಬಂದೇ ಬಿಡ್ತಾನೆ. ಅವಾಗ ಅಜಿತ್ ಬಂದು ಹೇಳ್ತಾ ಇರ್ತಾನೆ, ಅತ್ತೆ ನಿಜ ಹೇಳಿ ಆಯಿತಾ, ನೀವು ಯಾಕೆ ನೋಡಿದೆ ನಾನು ಆಯಿತಾ ಅಷ್ಟೊತ್ತಿನಲ್ಲಿ ಅಲ್ಲೇ ಇದ್ರಿ, ಹಾಗೆ ಭೂಮಿ ಡೋರ್ ಹತ್ರನೇ ನಿಂತಿದ್ರಲ್ಲ, ನನಗೆ ಯಾಕೋ ಅನುಮಾನ ಅಂದಾಗ ಇಲ್ಲ ಕರೆಕ್ಟಾಗಿ ಹೇಳ್ಕೊ ಆಯಿತಾ, ನಾನು ಈ ಥರ ಮಿಡ್ ನೈಟಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದೆ, ಅಷ್ಟೊತ್ತಿಗೆ ಬೆಳಕು ಬಂದಂಗೆ ಆಯಿತು, ಇದ್ಯಾರು ಬಂದಿರ್ಬೋದು ಅಂತ ಈಚೆ ಎಲ್ಲ ಹೋಗಿ ನೋಡಿದಾಗ ಯಾರೂ ಇರಲಿಲ್ಲ, ಮತ್ತೆ ಪುನಃ ಬೆಳಕು ಬಂದಂಗೆ ಆಯಿತು, ಆಗ ಔಟ್ ಹೌಸ್ ಕಡೆಯಿಂದ ಬಂತು, ಡೋರು ಸಹ ಅಲ್ಲಾಡ್ತಿತ್ತು, ಆಗ ಹೋಗಿ ಓಪನ್ ಮಾಡಿ ನೋಡಿದರೆ ಅಲ್ಲಿ ಭೂಮಿ ತಲೆ ಸುತ್ತಿ ಬಿದ್ದಿದ್ಲು ಕಣೋ, ಇಷ್ಟೇ ಕಣೋ ಆಗಿದ್ದು, ನಿಜ ನನ್ನ ನಂಬು ಅಂತ ಕೇಳ್ತಾ ಇರ್ತಾಳೆ. ಆಗ ಕಣ್ಣೀರು ಹಾಕ್ಕೊಂಡು ದೇವಿಯಾನಿ ಹೇಳ್ತಾ ಇರ್ತಾಳೆ, ನಿಜವಾಗ್ಲೂ ನನಗೆ ಭೂಮಿಗೂ ಇದಕ್ಕೆ ಯಾವ ಸಂಬಂಧನೂ ಇಲ್ಲ ಆಯಿತಾ, ಅವಳು ಹೇಗೆ ಸ್ಟೋರ್ ರೂಮ್ಗೆ ಹೋದ್ಲು ಅಂತ ನನಗೆ ಗೊತ್ತಿಲ್ಲ ಕಣೋ, ನನ್ನ ಮಗಳು ಅಂಜನ ಮೇಲೆ ಆಣೆ ಮಾಡಿ ಹೇಳ್ತೀನಿ ನನ್ನನ್ನು ನಂಬು ಅಂತ ಅನ್ಬೇಕಾದ್ರೆ, ನೋಡಿ ಅತ್ತೆ ನೀವು ಕರೆಕ್ಟಾಗಿ ಅದೇ ಸಮಯಕ್ಕಲ್ಲಿ ಇದ್ರಲ್ಲ, ಅದಕ್ಕೆ ನಿಮ್ಮನ್ನು ಕ್ವಶನ್ ಮಾಡಬೇಕಾಯ್ತು, ಅದೇಗೆ ಅಷ್ಟೊತ್ತಿನಲ್ಲಿ ಭೂಮಿ ಸ್ಟೋರ್ ರೂಮಿಗೆ ಹೋದ್ಲು, ಅದು ಹೆಂಗೆ ಸಡನ್ನಾಗಿ ಲಾಕ್ ಆಯಿತು ಅನ್ನೋದೇ ನನ್ನ ಡೌಟು ಅಂತ ಹೇಳ್ತಾ ಇರ್ತಾನೆ. ಇದಕ್ಕೆ ಯಾರಾದರೂ ಸಂಬಂಧಪಟ್ಟವ್ರು ಸಿಕ್ಕಿದ್ರೆ ಖಂಡಿತ ನಾನು ಅವ್ರನ್ನ ಬಿಡಲ್ಲ, ಈ ಮನೆಯವ್ರನ್ನಂತೂ ನಾನು ಖಂಡಿತ ಬಿಡಲ್ಲ, ಅವ್ರನ್ನ ಹಿಡ್ದಾಕ್ತೀನಿ ಅಂದಾಗ ಇಲ್ಲಿ ಅಪೇಕ್ಷನಿಗೆ ತುಂಬ ಭಯ ಆಗಿ ಹೇಳ್ತಾ ಇರ್ತಾಳೆ, ಮನಸ್ವಿನಿ ಇವ್ನು ನಮ್ಮನ್ನೇನು ಹಿಡ್ದಾಕ್ಬಿಡ್ತಾನ, ಹಾಗಾದರೆ ಜೈಲಿಗೆ ಹೋಗೋದು ನಾವು ಗ್ಯಾರಂಟಿನ ಅಂತ ಹೇಳ್ತಾ ಇರಬೇಕಾದ್ರೆ ಮನಸ್ವಿನಿ ಮತ್ತು ಅಪೇಕ್ಷೆಗೆ ಇಬ್ಬರು ಸಹ ಒಳೊಳಗೆ ಭಯ ಪಡ್ಕೊಂಡು ನಡುಗ್ತಾ ಇರ್ತಾರೆ. ಇನ್ನೊಂದು ಕಡೆ ಅಜಿತ್ನ ಕರ್ಕೊಂಡು ದೇವಿಯಾನಿ ಔಟ್ ಹೌಸ್ ಹತ್ರ ಬರ್ತಾ ಇರ್ತಾಳೆ. ಬಂದ್ಬಿಟ್ಟು ನೋಡು ನಾನು ಇಲ್ಲಿ ಫೋನಲ್ಲಿ ಮಾತಾಡ್ತಿದ್ದೆ ಆಯಿತಾ, ಏನೋ ಬೆಳಕು ಬರ್ತಾ ಇತ್ತು, ಇದೇನಿದು ಈ ಥರ ಬರ್ತಿದ್ದಿಲ್ಲ ಅಂತ ಬಂದು ಇಲ್ಲೆಲ್ಲ ನೋಡಿದೆ ಕಣೋ, ಯಾರೂ ಇರಲಿಲ್ಲ, ಆಮೇಲೆ ಔಟ್ ಹೌಸು ಡೋರು ಸೌಂಡ್ ಮಾಡ್ತಿತ್ತು, ಅದಕ್ಕೋಸ್ಕರ ನಾನು ಹೋಗಿ ನೋಡಿದೆ, ಇಷ್ಟೇ ನಡೆದಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ ಹೌದಾ ಅಂತ ಕೆಳಗಡೆ ನೋಡಿದಾಗ ಅಲ್ಲೊಂದು ಸಿಗರೇಟ್ ಬಿದ್ದಿರುತ್ತೆ,
ಆ ಸಿಗರೇಟ್ನ ನೋಡಿಬಿಟ್ಟು ಯಾರೋ ಸ್ಮೋಕ್ ಮಾಡಿ, ಅದು ರೀಸೆಂಟಾಗೆ ಸ್ಮೋಕ್ ಮಾಡಿ ಇಲ್ಲಿ ಬಿಸಾಕಿದ್ದಾರೆ, ಯಾರಿರ್ಬೋದು, ನಮ್ಮನೇಲಿ ಯಾರು ಸ್ಮೋಕ್ ಮಾಡಲ್ವಾ ಅಂತ ಅಜಿತ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇರಬೇಕಾದ್ರೆ ಬನ್ನಿ ಸೆಕ್ಯೂರಿಟಿ ಕೇಳೋಣ ಅಂತ ಹೋಗ್ತಾ ಇರ್ತಾರೆ. ಆದರೆ ಈ ಕಡೆ ಅಶ್ವಿನಿ ಮಾತ್ರ ಎಲ್ಲನೂ ಕದ್ದು ಕೇಳ್ಕೊತಾ ಇರ್ತಾಳೆ. ಆವಾಗ ದೇವಿಯನ್ನು ಹೇಳ್ತಾಳೆ, ನಾನು ಬಂದಾಗ ಸೆಕ್ಯೂರಿಟಿ ಯಾರೂ ಇರಲಿಲ್ಲ ಕಣೋ ಅಂತ ಅಂದಾಗ ಅಷ್ಟೊತ್ತಿಗೆ ಅಲ್ಲಿ ಸೆಕ್ಯೂರಿಟಿನ ಕರೆದು ಎಲ್ಲಿಗೆ ಹೋಗಿದ್ದೆ ಅಂದಾಗ ನಿದ್ದೆ ಬರ್ತಿತ್ತು, ನೈಟ್ ಶಿಫ್ಟ್ ಇತ್ತಲ್ಲ ಅದಕ್ಕೋಸ್ಕರ ಟೀ ಕುಡಿಯೋಕ್ಕೆ ಹೋದೆ ಅಂತ ಅನ್ಬೇಕಾದ್ರೆ 5 ನಿಮಿಷ ಇಲ್ಲ ಅಂದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ನಿನಗೆ ಗೊತ್ತಿಲ್ವಾ ಅಂತ ಇಲ್ಲಿ ಅಜಿತ್ ಸೆಕ್ಯೂರಿಟಿನ ಬೈತಾ ಇರ್ತಾನೆ. ಆಗ ಸೆಕ್ಯೂರಿಟಿ ಸಾರಿ ಸರ್ ಅಂದಾಗ, ಸರಿ ನಿನಗೆ ನೆಕ್ಸ್ಟ್ ಟೈಮ್ ಟೀ ಬೇಕು ಅಂತ ಅಂದರೆ ಮನೇಲಿ ಹೇಳು ಮಾಡಿಕೊಡ್ತಾರೆ ಆಯಿತಾ, ಬೀಡಿ ಸತ್ಯ ಸಿಗರೇಟ್ ಸತ್ಯ ಅಂದಾಗ, ಅಯ್ಯೋ ಸರ್ ಪ್ರಾಮಿಸ್ ನಾನು ಯಾವ ಸಿಗರೇಟ್ ಬೀಡಿ ಏನೂ ಸೇದಲ್ಲ, ನನಗೆ ಅದು ಹೆಸರು ಗೊತ್ತಿಲ್ಲ ಅಂತ ಅಂದಾಗ, ಸರಿ ಆಯಿತು ನೆಕ್ಸ್ಟ್ ಟೈಮು ಪರ್ಮಿಷನ್ ಕೇಳ್ಕೊಂಡು ಹೋಗಬೇಕು ಅಂತ ಸೆಕ್ಯೂರಿಟಿ ಕಳಿಸ್ತಾನೆ. ಆವಾಗ ದೇವಿಯಾನಿ ಇಷ್ಟೇ ಕಣೋ ನಡೆದಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ, ಅಲ್ಲ ಹಾಗಾದರೆ ಯಾರಾದರೂ ಹೊರ್ಗಿನವ್ರು ಬಂದು ಮಾಡಿದ್ರಾ, ಸೆಕ್ಯೂರಿಟಿ 10-15 ನಿಮಿಷ ಇಲ್ಲದ ಸಮಯ ನೋಡಿಕೊಂಡು ಬಂದು ಈ ಥರ ಮಾಡಿದ್ರಾ, ಯಾರಿರ್ಬೋದು ಅಂತ ಅನ್ಬೇಕಾದ್ರೆ, ಈಗಲಾದರೂ ನನ್ನ ನಂಬೋ ಕಣೋ, ನಾನು ನಿಜವಾಗ್ಲೂ ಮಾಡಿಲ್ಲ ಅನ್ಬೇಕಾದ್ರೆ ಇಂಥ ಕೆಲಸನ ನಮ್ಮ ಮನೇಲಿ ನೀವೇ ಮಾಡೋದು, ನಿಮ್ಮನ್ನು ಬಿಟ್ಟರೆ ಇನ್ಯಾರಿದ್ದಾರೆ ಅಂದ್ಬಿಟ್ಟು ಅಶ್ವಿನಿನೇ ನೆನೆಸ್ಕೊಂಡು ಅಶ್ವಿನಿ ಅಂತಾನೆ ಈ ಕಡೆ ದೇವಿಯಾನಿಗೆ ಮಾತ್ರ ತುಂಬ ಶಾಕ್ ಆಗಿಬಿಡುತ್ತೆ. ಇನ್ನೊಂದು ಕಡೆ ಅಜಿತ್ ಸ್ಟೋರ್ ರೂಮ್ಗೆ ಹೋಗಿ ಎಲ್ಲ ಇನ್ವೆಸ್ಟಿಗೇಷನ್ನು ಕಲೆಕ್ಟ್ ಮಾಡಿಕೊಂಡು ಅಲ್ಲಿರೋ ಮಣ್ಣು ಮತ್ತು ಧೂಳು ಎಲ್ಲನೂ ತೊಗೊಂಡು ಕಲೆಕ್ಟ್ ಮಾಡ್ಕೊಂಡು ಬರ್ತಾನೆ. ಆದರೆ ಈ ಕಡೆ ಅಶ್ವಿನಿಗೆ ಮಾತ್ರ ತುಂಬ ಟೆನ್ಷನ್ ಆಗಿ ಒದ್ದಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಶ್ರವಣ್ ಬಂದುಬಿಟ್ಟು, ಯಾಕೆ ಮಗಳೇ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂದಾಗ, ಬೆಬ್ಬೆಬ್ಬ ಅಂತ ಅಂದ್ಕೊಂಡು, ಅಪ್ಪ ಅದು ಭೂಮಿಗೆ ಈ ಥರ ಆಯ್ತಲ್ಲ ಟೆನ್ಷನ್ ಆಗ್ತಿದೆ ಅಂದಾಗ, ನನಗೂ ಅಷ್ಟೇ ತುಂಬ ಬೇಜಾರಾಗ್ತಿದೆ, ಪಾಪ ಅಲ್ವಾ ಅವಳು, ತಂದೆ ಇಲ್ಲದ ಮಗು ಆಯಿತಾ, ಅವಳಿಗೆ ಯಾಕೆ ಈ ಗ್ರಾಚಾರ ಕಾದಿದೆಯೋ, ಬರೀ ಅವಳಿಗೆ ಪ್ರಾಬ್ಲಮ್ ಆಗುತ್ತೆ, ಬಾ ಎಲ್ಲರೂ ಸಹ ಅವಳನ್ನ ಮಾತಾಡ್ಸೋಕ್ಕೆ ರೂಮ್ ಹತ್ರ ಹೋಗ್ತಾ ಇದ್ದಾರೆ, ನಾವು ಹೋಗೋಣ ಅಂತ ಕೈ ಹಿಡಿದು ಹೇಳ್ಕೊಂಡು ಈ ಕಡೆ ಮನಸ್ವಿನಿನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಎಲ್ಲರೂ ಸಹ ಭೂಮಿ ನೋಡೋಕ್ಕೆ ಅಂತ ಭೂಮಿ ರೂಮಿಗೆ ಬಂದು ಕೂತ್ಕೊಂಡಿರ್ತಾರೆ. ಆವಾಗ ಸಂಗೀತ ಹೇಳ್ತಾ ಇರ್ತಾಳೆ, ಚೇನ ಭೂಮಿಗೆ ಈ ಥರ ಆಗಬೇಕಾ, ಯಾವಾಗಲೂ ಸಹ ಒಂದಲ್ಲ ಒಂದ್ರ ಮೇಲೊಂದು ಕಷ್ಟ ಬರ್ತಲೇ ಇರ್ತವೆ, ಗ್ರಹಚಾರ ಸರಿ ಇಲ್ಲ ಅಂತ ಅನಿಸುತ್ತೆ ಅನ್ಬೇಕಾದ್ರೆ ಅಜ್ಜಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ, ಎಲ್ಲರೂ ಶಾಪ ಹಾಕಿದ ಮೇಲೆ ಇದೇ ರೀತಿ ಆಗೋದು, ಗ್ರಹಚಾರ ತಟ್ಟುತ್ತೆ ಬಿಡಲ್ಲ ಅಂತ ಹೇಳ್ತಾ ಇರ್ತಾರೆ. ಅವಾಗ ಶ್ರವಣ್ ಹೇಳ್ತಾ ಇರ್ತಾರೆ, ಅಮ್ಮ ಸುಮ್ಮನಿರು ಆಯಿತಾ, ಸಮಯ ಸಂದರ್ಭ ನೋಡಿಕೊಂಡು ಮಾತಾಡಬೇಕು, ತುಂಬ ಬೇಜಾರಾಗುತ್ತೆ ಬೇರೆಯವ್ರಿಗೆ ಅಂತ ಅನ್ಬೇಕಾದ್ರೆ ಈ ಕಡೆ ಭೂಮಿ ಶ್ರವಣ ನೋಡಿಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಆಗ ಅಜಿತ್ ಸಹ ಸ್ವಲ್ಪ ಸಮಾಧಾನ ಮಾಡ್ಕೋತಾ ಇರ್ತಾನೆ. ಆಮೇಲೆ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ, ಭೂಮಿ ಹತ್ರ, ನೋಡು ನೀನು ಇವಾಗ ಸಮಾಧಾನವಾಗಿದೆ ಅಲ್ವಾ, ಟೆನ್ಷನ್ ಮಾಡ್ಕೋಬೇಡ, ನಿಜವಾಗ್ಲೂ ನೀನು ಔಟ್ಹೌಸ್ಗೆ ಯಾಕೆ ಹೋದೆ ನೆನಪಿಸ್ಕೊಂಡು ಹೇಳು, ಯಾರಾದರೂ ಕಳಿಸಿದ್ರ ಅಂತ ಅನ್ಬೇಕಾದ್ರೆ ದೇವಿಯಾನಿ ಪಟ್ನ ಅಂತ ನಾನೇನಾದರೂ ಕಳಿಸಿದ್ನ, ಇಲ್ಲ ತಾನೇ, ನಿನ್ನ ಗಂಡನಿಗೆ ಹೇಳು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾನೆ ಅಂದಾಗ, ಇಲ್ಲ ದೇವಿಯಾನಿ ಅಮ್ಮನಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಕೇಳ್ದ ಅವತ್ತು ತೆಪ್ಪದ ವಿಷಯದಲ್ಲೂ ಅಷ್ಟೇ, ರಮಣ್ ನೆನಪಲ್ಲಿ ನಾನು ಆ ಥರ ಮಾಡಿರ್ಬೋದು, ನಿಜವಾಗ್ಲೂ ನನಗೆ ಆ ಇಂಟೆನ್ಷನ್ ಇರಲಿಲ್ಲ, ಆದರೆ ನಿನ್ನ ಗಂಡ ಮಾತ್ರ ಅನುಮಾನ ಪಡ್ತಾನೆ, ನೀನು ಪೊಲೀಸು ಕೇಸು ಎಲ್ಲ ಆದರೂ ನನ್ನನ್ನು ನಂಬ್ತಿದ್ಯಾ ಅನ್ಬೇಕಾದ್ರೆ, ಅತ್ತೆ ಪ್ಲೀಸ್ ಕಣ್ಣೀರು ಹಾಕಬೇಡಿ ಆಯಿತಾ, ನೀವು ಆ ವಿಷಯನ ಬಿಟ್ಬಿಡಿ ಇವಾಗ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ನೋಡಿ ನೀವು ತೆಪ್ಪದ ವಿಷಯನೇ ಮಾತಾಡಬೇಕು ಅಂತಂದರೆ ಇನ್ನೊಂದು ದಿನ ನಾನು ಫ್ರೀ ಆಗ್ತೀನಿ, ಅವಾಗ ಮಾತಾಡಿ, ಆದರೆ ನಾನು ಡೈರೆಕ್ಟಾಗಿ ಮಾತಾಡೋದು ಏನೇ ಇದ್ರೂ ಸಹ ನನಗೆ ಕ್ಲಾರಿಟಿ ಕೊಡಬೇಕು ಅಂತ ಭೂಮಿ ನನಗೆ ನಿಜ ಹೇಳು ಅಂದಾಗ, ಎಷ್ಟು ಸಲ ಅದನ್ನೇ ಕೇಳ್ತೀರಾ ಸಾಹೇಬ್ರೆ, ನಾನು ಹೇಳ್ತಾ ಇರೋದೇ ನಿಜ, ನಾನೇ ಹೋಗಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ ಸಂಗೀತ ಹೇಳ್ತಾ ಇರ್ತಾಳೆ, ಸದ್ಯ ಯಾರೂ ಸಹ ನಿನ್ನ ಮೇಲೆ ಕೊಲೆ ಪ್ರಯತ್ನ ಮಾಡಿಲ್ವಲ್ಲ ಅಷ್ಟೇ ಸಾಕು ಅಂದಾಗ, ಈ ಕಡೆ ರಮಣ್ ಸಹ ಹೌದು ನೋಡಿ ಅವಳೇ ಹೇಳ್ತಿದ್ದಾಳಲ್ವಾ, ಯಾರೋ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದೆ, ನೀವು ತಪ್ಪು ತಿಳ್ಕೊಬೇಡಿ, ಯಾರು ಏನು ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ದೇವ್ಯಾನಿಗೆ ತುಂಬ ಕೋಪ ಬಂದುಬಿಟ್ಟು ಈ ಕಡೆ ಅಶ್ವಿನಿನ ಹೇಳ್ಕೊಬರ್ತಾ ಇರ್ತಾಳೆ. ಮೇಡಮ್ ಬಿಡಿ ಅಂತ ಹೇಳ್ತಾ ಇರಬೇಕಾದ್ರೆ ಆವಾಗ ಕರ್ಕೊಬಂದು ಅಶ್ವಿನಿ ಕೆನ್ನೆಗೆ ಸಿಕ್ಕಾಬಟ್ಟೆ ಹೊಡಿತಿರ್ಬೇಕಾದ್ರೆ, ಮೇಡಮ್ ಯಾಕೆ ಹೊಡಿತಿದ್ದೀರಾ ಅಂದಾಗ, ನೀನೇ ತಾನೇ ಸ್ಟೋರ್ ರೂಮ್ಗೆ ಕರ್ಕೊಂಡೋಗಿ ಕೂಡಾಕಿದ್ದು ಅಂದಾಗ, ಇಲ್ಲ ಮೇಡಮ್ ಅಂದಾಗ, ಸುಳ್ಳು ಬೊಗಳು ಬೇಡ ಆಯಿತಾ, ನೀನೇ ಮಾಡಿದ್ಯಾ ಅಂದಾಗ, ಮೇಡಮ್ ಅವಳು ಉಸಿರು ನಿಲ್ಲಬೇಕು ಅನ್ನೋದೇ ತಾನೇ ನಿಮ್ಮ ಪ್ರತಿ ಉಸಿರು ಆಗಿರುತ್ತೆ ಅನ್ಬೇಕಾದ್ರೆ, ಅದೇನೋ ನಿಜ, ಆದರೆ ಅವಳ ಜೊತೆ ನನ್ನ ಉಸಿರನ್ನು ನಿಲ್ಸೋಕ್ಕೆ ನೀನು ಪ್ಲ್ಯಾನ್ ಮಾಡಿದ್ಯಲ್ಲ, ಅದನ್ನು ನಾನು ಸಹಿಸಲ್ಲ ಅಂತ ಕೋಪ ಮಾಡಿಕೊಂಡು ಬೈತಾ ಇರ್ತಾಳೆ. ಹಾಗೆ ನೀನೇ ಕಣೆ ಪ್ಲ್ಯಾನ್ ಮಾಡಿರೋದು ಆಯಿತಾ, ಭೂಮಿನ ಸ್ಟೋರ್ ರೂಮ್ಗೆ ಲಾಕ್ ಮಾಡಿಬಿಟ್ಟು ನನ್ನ ಕಿಟಕಿನ ಗ್ಲಾಸ್ ಹೊಡೆದ್ಬಿಟ್ಟು ಬೆಳಕು ಬಿಡೋ ಹಾಗೆ ಮಾಡಿದ್ಯಾ, ನಾನು ಅಲ್ಲಿಗೆ ಹೋದ್ಮೇಲೆ ಅಜಿತ್ಗೆ ನನ್ನ ಮೇಲೆ ಅನುಮಾನ ಬರಲಿ ಅಂತ ನೀನು ಮಾಡಿದ್ಯಾ ಅಲ್ವಾ ಅಂದಾಗ, ಅಯ್ಯೋ ಇಲ್ಲ ಮೇಡಮ್ ನಾನು ಯಾಕೆ ಆ ಥರ ಮಾಡಲಿ ಅನ್ಬೇಕಾದ್ರೆ, ನಿನ್ನನ್ನು ನಾನು ಯಾವತ್ತೂ ನಂಬಲ್ಲ ಆಯಿತಾ, ಇಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡೋದು ನಮ್ಮ ಮನೇಲಿ ನೀನೇ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಮೇಡಮ್ ಅಂತದಾಗ, ಈ ದೇವ್ಯಾನಿ ಜೊತೆ ಆಟ ಆಡ್ತೀಯ ಆಯಿತಾ, ನನ್ನನ್ನು ಜೈಲಿಗೆ ಕಳಿಸಿ ಈ ಮನೆಗೆಲ್ಲ ಆಸ್ತಿನ ಹೊಡ್ಕೊಂಡು ಇಲ್ಲೇ ಮನಸ್ವಿನಿಯಾಗಿ ಸೆಟ್ಲ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ಯಾ ಅಲ್ವಾ ಅಂತ ಕೋಪ ಮಾಡ್ಕೊಂಡು ಅವಳನ್ನು ಕತ್ತಿಸ್ಕಕ್ಕೆ ಹೋಗ್ತಾ ಇರ್ತಾಳೆ. ಮೇಡಮ್ ಪ್ಲೀಸ್ ಬಿಟ್ಬಿಡಿ ಅಂದರು, ನಿನ್ನನ್ನು ಬಿಡಲ್ಲ ಆಯಿತಾ, ಈ ದೇವ್ಯಾನಿ ಜೊತೆ ಆಟ ಆಡ್ತೀಯೇನೆ, ನಿನ್ನ ನಂಬಲ್ಲ ಅಂತ ಸಾಯಿಸ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅಪೇಕ್ಷೆ ಬಂದಾಗ ಇವರಿಬ್ಬರು ಹಾಗೆ ಸುಮ್ಮನಾಗ್ಬಿಡ್ತಾರೆ. ಅತ್ತೆ ಏನು ಮಾಡ್ತಿದ್ದೀರಾ ಅಂತ ಅಂದಾಗ, ಏನು ಅಪೇಕ್ಷೆ ಅಂತ ಕೋಪ ಮಾಡ್ಕೊಂಡಾಗ, ಅಲ್ಲ ಇಷ್ಟು ಟೆನ್ಷನ್ ಯಾಕೆ ಮಾಡ್ಕೊಂಡಿದ್ದೀರಾ ಇಬ್ಬರು ಅಂತ ಅಂದಾಗ, ಹಾಗೆ ಮತ್ತೆ ನಾರ್ಮಲ್ ಆಗಿಬಿಟ್ಟು
ಏನಿಲ್ಲ ಭೂಮಿನ ಸ್ಟೋರ್ ರೂಮಲ್ಲಿ ಕೂಡಾಕಿದ್ದು ಇವಳೇನ ಮನಸ್ವಿನಿನೇ ಅಂತ ಡೌಟ್ ಬಂತು, ಅದಕ್ಕೋಸ್ಕರ ಕೇಳಿದೆ ಅಂತ ಅಂದಾಗ, ಇಲ್ಲ ಅವಳು ನನ್ನ ಜೊತೆನೇ ನನ್ನ ರೂಮಲ್ಲಿ ಇದ್ಲು, ಖಂಡಿತ ಅವಳು ಇಂಥ ಕೆಲಸ ಮಾಡಿಲ್ಲ ಅಂತ ಅಪೇಕ್ಷೆ ಇಡ್ತಿರ್ಬೇಕಾದ್ರೆ, ಹೌದಾ ಅಂತ ಕೇಳ್ತಿರ್ಬೇಕಾದ್ರೆ, ಹೌದು ಅತ್ತೆ, ಒಂದು ವೇಳೆ ಇವಳೇ ಏನಾದರೂ ರೂಮಲ್ಲಿ ಕೂಡಾಕಿದ್ರೆ ಇಷ್ಟೊತ್ತಿಗೆ ಅಜಿತ್ಗೆ ಆ ಭೂಮಿ ಹೇಳ್ತಾ ಇದ್ಲು ಅಲ್ವಾ ಅಂದಾಗ, ಅದು ಪಾಯಿಂಟ್ ಆಯಿತಾ, ಖಂಡಿತ ಅವಳು ಹೇಳ್ತಾ ಇದ್ಲು, ಆದರೆ ಹೇಳಿಲ್ಲ ಅಂತ ಅಂದರೆ ಇನ್ಯಾರು ನನ್ನ ಕಿಟಕಿನ ಒಡೆದಾಕಿ ಟಾರ್ಚ್ ಬಿಟ್ಟಿದ್ದು ಯಾರಿರ್ಬೋದು ಅಂತ ಡೌಟ್ ಪಡ್ಕೊಂಡು ಹಾಗೆ ಈ ಕಡೆ ದೇವಿ ಅನ್ನಿ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.